ತಡೆಯೋರು ಯಾರು ಇಲ್ಲ. ಎಷ್ಟ್ ಬೋರಿಂಗ್ ಆಗಿ ಹೇಳ್ತೀವಿ ಯಾಕಪ್ಪ ಅಂತ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಏನಂತ ಆಗ್ತು ಮಮ್ಮಿ ಪಾಪ. ಸ್ಕ್ರೀನ್ ಶಾಟ್ ಕಳ್ಸ ನೋಡ್ತೀನಿ. ಇದು ಆಕ್ಚುಲಿ ಜಿಮ್ ಮಾಡ್ಬಿಟ್ಟೆ. ನನಗೆ ಎಷ್ಟು ಚೀಪ್. ವ್ಲಾಗ್ ಮಾಡ್ತಾ ಇದ್ದೆ. ಅಲ್ಲಲ್ಲಲ್ಲಲ್ಲಲ್ಲ ಬೇಡ ಬೇಡ, ನಮ್ದ್ರಲ್ಲಿ ಏನಿದ್ರು ಸ್ಟ್ರೈಟ್ ಕಟ್ಟಲ್ಲೆಲ್ಲ. ಯಾವ ರೇಂಜ್ ಅಲ್ಲಿ ನೆಕ್ತಾವ್ ನೋಡು. ಹೋಗೋಗೋ. ನಮ್ಮ ಮಮ್ಮಿ ಹೊಲ್ ತಕೊಂಡೋಗದೆ. ಇಲ್ಲೇ ಅವ್ರ ಕೆಲ್ಸದಲ್ಲಿ ಅವ್ರಿದ್ದಾರೆ. ಕೆಲ್ಸ ಇಲ್ದೇ ಇರೋ ನಾನೊಬ್ನೇ ಅನ್ಕೊಂಡು ಪುಟ್ಟ ಎರಡಕ್ಕೂ ಒಂದೇ ಕರಿತೀನಿ ಕಣ ನಾನು. ನಾಯಿ ಮರಿಗೆ ಈ ಲೆವೆಲ್ ಹೆಸರು ಡಿಸ್ಕಷನ್. ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನು ನೋಡ್ತೇನೆ. ಅವ್ರವ್ರ ಹೊತ್ಕೊಂಡು ದರ್ಕ ಅವ್ರವ್ರೇ ತೀರ್ಸ್ಬೇಕು ಅಂತ ಮಾಡಿ. ಪಾಪ ಗಂಡ್ ಮಕ್ಳದಂತೂ ಡೈರೆಕ್ಟ್ ಬೋಡೆ ಅಂತೂ ಹೆವಿ ಟಕ್ಕರ್ ಕೊಡ್ತಾನೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹಾ ಅದಕ್ಕೆ ನಿನ್ ತಂಗಿ ಆಗಿರೋದು ನಾನು. ನಿನ್ ಬಾಯಿಗೆ ಸಕ್ಕರೆ ಹಾಕ ಕಟ್ ಮಾಡೋದಂದೆ ತಾನೆ. ಇನ್ನೇನು ತಮಾಷೆನೆ ನಾನಂದ್ರೆ. ಪಾಸ್ ಆಯ್ತಿ ಕುತ್ಕೊಳ್ಳೋ ನೀನು. ನನ್ನ ಅವಶ್ಯಕತೆ ಯಾರಿಗಿದೆ? ಬಾಯ್ ಎಲ್ರಿಗೂ. ನಿಮ್ ಬಾಯಿಗೂ ಸಕ್ಕರೆ ಹಾಕ್ಲಿ. ರೆಸ್ಪೆಕ್ಟ್ ಕೊಡ್ರಿ ರೋಸಿ. ಬಾಯಿ ಆದ್ರೂ ಕಣಿಕೆ ಕಣಿಕೆ ಬೈಸ್ಕೊತೀನಿ. ನೀನೇ ನನ್ ಬೆಸ್ಟ್ ಫ್ರೆಂಡು, ಅದಕ್ಕೆ ಅಷ್ಟು ಕಾಟ ಕೊಡ್ತೀನಿ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಂದನಾಸ್ ಡೈರೀಸ್ ಯೂಟ್ಯೂಬ್ ಚಾನಲ್. ಮಮ್ಮಿ ಕಾಲ್ ಮಾಡೋಣ ಗೈಸ್. ಇವನ ಹೆಸರು ಶ್ರೇಯಾ ಅಂತ. ನನ್ನ ಮಮ್ಮಿ ಅಂತ ಕರಿತಿದ್ದೆ ಕಾಲೇಜಲ್ಲಿ. ನಾನು ಮಮ್ಮಿ ಕಾಲ್ ಮಾಡ್ತೀನಿ. ಹಲೋ. ಕಾಲವನ್ನು ತಡೆಯೋರು ಯಾರು ಇಲ್ಲ. ಎಷ್ಟ್ ಬೋರಿಂಗ್ ಆಗಿ ಹೇಳ್ತೀವಿ ಯಾಕಪ್ಪ ಅಂತ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಅಯ್ಯೋ ನಿನ್ನ ನಾನು ಎಷ್ಟ್ ಜೋಶಲ್ಲಿ ಹೇಳ್ತೀನಿ. ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಸತ್ಯ ಹಣಗಳಿದ್ದಂಗೆ ಇರ್ತೀರಲ್ಲ. ಏನ ಏನಂತ ನಮಗೆಲ್ಲ ಗೊತ್ತಾಗೋಯ್ತು. ಏನಂತ ಆಗ್ತು ಮಮ್ಮಿ ಪಾಪ. ಸ್ಕ್ರೀನ್ ಶಾಟ್ ಕಳ್ಸ ನೋಡ್ತೀನಿ. ಇದು ಆಕ್ಚುಲಿ ಕಸ್ಟಮರ್ ಯಾರೋ ಆರ್ಡರ್ ಹಾಕಿದ್ರು. ಶರ್ಟ್ ಸೈಜ್ ಕೇಳಕ್ ಹೋಗ್ಬಿಟ್ಟು ಇವ್ನ ಯಾರು ಅಂದ್ರೆ ಇವನ್ ಗೊತ್ತಿರೋನೆ. ಇವನ್ ಹೋಗ್ಬಿಟ್ಟು ಮ್ಯಾಮ್ ಟೆಲ್ ಮಿ ಯುವರ್ ಶರ್ಟ್ ಸೈಜ್ ಅಂತ ನಿನ್ ಜನ್ಮಕ್ಕೆ ಹೋಗೋ. ಅದನ್ನ ಕೇಳಕ್ ಹೋಗಿ ಅದಕ್ಕೆ ಸಾಂಗ್ ಹೇಳ್ತಾ ಇದ್ರೆ ನನ್ಗೆ ಏನು ಫೋನ್ ಮಾಡ್ಬಿಟ್ಟು ಸಾಂಗ್ ಹೇಳ್ತಾವಳಲ್ಲ ಅನ್ಕೋತಾ ಇದೀನಿ. ಮಮ್ಮಿ ನಾನು ಒಂದ್ ವ್ಲಾಗ್ ಮಾಡ್ತಾ ಇದ್ದೆ ಮಮ್ಮಿ. ಅದು ಎಲ್ರಿಗೂ ಫ್ರೆಂಡ್ ಕಾಲ್ ಮಾಡ್ಬಿಟ್ಟು ವಿಶ್ ಮಾಡ್ತಾ ಇದ್ದೆ. ನೀನ್ ಎಷ್ಟು ಜಿಮ್ ಮಾಡ್ಬಿಟ್ಟೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ವ್ಲಾಗ್ ಮಾಡ್ತಾ ಇದ್ದೆ. ಅಲ್ಲಲ್ಲಲ್ಲಲ್ಲಲ್ಲ ಬೇಡ ಬೇಡ, ನಮ್ದ್ರಲ್ಲಿ ಏನಿದ್ರು ಸ್ಟ್ರೈಟ್ ಕಟ್ಟಲ್ಲೆಲ್ಲ. ಯಾವ ರೇಂಜ್ ಅಲ್ಲಿ ನೆಕ್ತಾವ್ ನೋಡು. ಹೋಗೋಗೋ. ಇನ್ನೇನಪ್ಪ ಬಿಸ್ನೆಸ್ ಮಾಡ್ತಾ ಇರೋರು ಬಿಸಿ ಇಲ್ಲ ಅಂದ್ರೆ ಹಿಂಗೆ. ಅಯ್ಯೋ ಸುಮ್ಮನೆ ತೂ ಅಜ್ಜಿ ಮಾಡಿಸ್ಕೊಂಡಿದ್ದಿ ಕಣೋ ಮಮ್ಮಿ.
ಅದೇ ಟೈಮ್ ನೀನ್ ಬೇರೆ ಫೋನ್ ಕಾಲವನ್ನು ತಡಿ. ಮಮ್ಮಿ ಆದ್ರೆ ನಿನ್ ಅಡಿಗೆನ್ ಮಿಸ್ ಮಾಡ್ಕೋತೀನಿ ಕಣೋ, ನಿನ್ ಅಡಿಗೆನ್ ಮಿಸ್ ಮಾಡ್ಕೋತೀನಿ. ಅಯ್ಯೋ ಅದಕ್ಕೇನಂತೆ, ಒಂದ್ ದಿವಸ ಮಾಡ್ಬಿಟ್ಟು ಕರಿತೀನಿ ಬಾ, ತಿನ್ನುವಂತ ಇಟ್ಕೊಂಡು ಹೋಗೋರಂತೆ ಚೆನ್ನಾಗಿ. ಎಲ್ಲರೂ ಒಂದ್ಸಲ ಸೇರ್ಬೇಕು ಅಂತ ಅನ್ನಿಸ್ತದೆ, ಆದ್ರೆ ಎಲ್ಲಿ ಯಾರು ಸಿಗಲ್ಲ. ನಮ್ ಮನೆ ತ ಸಿಗೋಣ ನೋಡು, ಚೆನ್ನಾಗ್ ತೋಟ ಅದೇ, ಜಮೀನ್ ಅದೇ, ಎಲ್ಲ ಕುತ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಬೋದು. ನೋಡಲ್ಲೇ ಹೆಂಗೋ ತರಕಾರಿ ಬೆಳ್ದಿರ್ತೀರಾ. ತರಕಾರಿ ಈ ಸಲ ಇಲ್ಲ, ತರಕಾರಿ ಬೆಳಿಲಿಲ್ಲ ಈ ಸಲ, ಎಲ್ಲ ಕಾಳು. ಕಾಳು ಹೋಗ್ಲಿ ಬಿಡು, ಕಾಳಿಂದ ಹೊಸದ್ ಮಾಡೋಣ, ಏನಾದ್ರು ಕಂಡಿಡಿಯೋಣ. ನೀನೆಲ್ಲ ಏನೇನೋ ಮಾಡ್ತಿಲ್ಲ, ಅವರೇ ಕಾಳು ಹಾಕ್ಬಿಟ್ಟು ಅದೇನೇನೋ ಮಾಡ್ತಿ. ಆತರ ಎಲ್ಲ ಮಾಡ್ಬಿಡೋಣ. ಎಷ್ಟ್ ಮಾಡಿದ್ದಿ ಮಮ್ಮಿ. A few moments later. ನೀನ್ ಹೆಂಗೈತೆ ಕೆಲ್ಸ? ಅಯ್ಯೋ ಹೋಗೋದು ಬರೋದು, ಇವತ್ತೊಂದ್ ದಿನ ಭಾನುವಾರ ರಜಾ. ಅದಕ್ಕೆ ಮನೇಲಿ ಎಲ್ಲರಿಗೂ ಫೋನ್ ಮಾಡ್ಕೊಂಡು, ಪಾಪ ನಿಮ್ಮ ಅಮ್ಮ ಸಿಕ್ಲಿಲ್ವೇ ಕಾಟ್ಲ ಕೊಡಕ್ಕೆ? ನಮ್ಮ ಮಮ್ಮಿ ಹೊಲ್ ತಕೊಂಡೋಗದೆ. ಎಲ್ಲರಿಗೂ ಫೋನ್ ಮಾಡ್ತಾ ಇದೀಯಾ? ಇಲ್ಲೇದ್ರು ಮಾಡಲ್ಲ ಮಮ್ಮಿ, ನಾನೇ ಮಾಡಿರೋದು ಇವತ್ತು, ನೀವ್ ಯಾರು ಮಾಡಲ್ರಿ. ಯಾವತ್ತಾದ್ರೂ ಮಾಡಿದ್ಯಾ ನೀನು? ಎಲ್ಲಿ ಎಲ್ಲ ಕೆಲ್ಸ ಅದು ಇದು. ಅವ್ರ ಕೆಲ್ಸದಲ್ಲಿ ಅವ್ರಿದ್ದಾರೆ. ಕೆಲ್ಸ ಇಲ್ದೇ ಇರೋ ನಾನೊಬ್ನೇ ಅನ್ಕೊಂಡೆ, ನೀನ್ ಸಿಕ್ದೆ. ಏನಾರ ಅಕಸ್ಮಾತ್ ಒಂಚೂರು ಫ್ರೀ ಸಿಕ್ತು ಅಂದ್ರೆ ಸಾಕು, ಸುಮ್ನೆ ಫೋನ್ ಎತ್ಕೋತೀನ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಕೊಂಡು 5 ನಿಮಿಷ ಅನ್ಕೊಂಡು ಎತ್ಕೊಂತೀನಿ. 5 ನಿಮಿಷ ಅನ್ಕೊಂಡು ಹೋದ್ರೆ ಅರ್ಧ ಗಂಟೆ 1 ಅವರ್ ಹೋಗಿರ್ತದೆ. ಆಮೇಲೆ ಫೋನ್ ಬಿಸಾಕ್ಬಿಟ್ಟು ತಿರ್ಗಾ ಕೆಲ್ಸ. ಹಂಗೆ ಮಾಡು ಮಮ್ಮಿ, ಇನ್ನೊಂದ್ ಕ್ಲಿಕ್ ಆಗೋವರ್ಗು ಅಷ್ಟೇ. ನಾನು ಬೆಂಗಳೂರಲ್ಲೆಲ್ಲ ಇಂಟರ್ವ್ಯೂ ಹೋಯ್ತಾ ಇದೀನಿ. ಮೊನ್ನೆ ಒಂದೆಲ್ಲ ಕಂಪ್ನಿಗಳಿಗೆ, ಬೇಜಾನ್ ಕಂಪ್ನಿಗಳು ಹೋಗಿದೀನಿ. ಹಾರೋಳಿಲೆ ನೋಡ್ಬೇಕಿತ್ತು ಕಣ. ಅಯ್ಯೋ ಹಾರೋಳಿಲಿ ಮಾಡ್ಬೋದು, ಬಟ್ ಏನಂದ್ರೆ ಹಾರೋಳಿಲಿ ಒಂದ್ ಪ್ರಾಬ್ಲಮ್ ಏನ್ ಗೊತ್ತಾ, ಯಾವ ಕಂಪ್ನಿಗಳಲ್ಲೂ ಆಲ್ಮೋಸ್ಟ್ ಅದು ವರ್ಕರ್ಸ್ ಬೆಳೆದೇ ಕೊಡಲ್ಲ. ವರ್ಕರ್ಸ್ ಜಾಯ್ನ್ ಐತಿ, ಏನು ತಲೆಯಲ್ಲಿ ಇಟ್ಕೊಂಡಿದ್ಯಾ? ಗುಂಡ ಒಂದ್ ಸತ್ತೋದ. ಏನಾಯ್ತು? ಯಾವ ಕಾಲ ಲೇಟ್ ಆಗೋದು? 2 ತೋರಿಸ್ತಾ ಇದೀಯ. ಯಾವ ಕಾಲ? ಅದಲ್ಲ ಯಾವ ಕಾಲ ಲೇಟ್? ಅದಲ್ಲ ಈ ಕಾಲು. ಆ ಕಾಲ ತಾನೇ ಏಟಾದ್ರು ಬಂದೆ. ಗುಂಡ ನಾಯಿ ಮರಿಯಾ? ಅದ್ ಸತ್ತೋಯ್ತು, ಈಗ ಇನ್ನೊಂದ್ ತಂದಿದೀವಿ. ಯಾವುದು? 2 ಇದ್ದೋ ಗೊತ್ತಾ, ಕೆಂಚದು ಬಿಳಿದೆಲ್ಲ ನಾಯಿ ಮರಿ. 2 1 ತಿಂಗಳಾದ್ಮೇಲೆ ಸತ್ತೋದು ಇದ್ದಕ್ಕಿದ್ದಂಗೆ. ಅದಾದ್ಮೇಲೆ ಅಪ್ಪ ಮನೆಯವರೆಲ್ಲ ಹತ್ತು ಸಾಕಾಗೋಯ್ತು. ಆಮೇಲೆ ನಾಯಿ ಮರಿನೇ ತರೋದ್ ಬೇಡ ಅಂತಿದ್ದು, ಆಮೇಲೆ ಇಲ್ಲ ಒಂದ್ ಬೇಕು ಅಂತ ಮತ್ತೆ ಈಗ ತಂದಿದ್ವಿ. ಎತ್ ಕುಕ್ತಾ ಅಂದ್ರೆ ಹೋಗ್ಬಿಡ್ಬೇಕು, ಎಲ್ಲಿಗೆ? ನಿಮ್ಮ ಊರ್ ಮನೆಗೆ ಹೋಗ್ಬೇಕು. ಇದ್ರ ಹೆಸರು ಗುಂಡನಾ? ಪುಟ್ಟ. ಹಸು ಹೆಸರು ಅಂದಲ್ಲೇ? 2ಕ್ಕೂ ಒಂದೇ ಕರಿತೀನಿ ಕಣ ನಾನು. ಆರ್ ಯು ಕಾಮಿಡಿ ಮೀ? ನಂಗೆ ಯಾವ್ದಾರ ಸಿಕ್ಕರೆ ನಾನು ಹೇಳ್ತೀನಿ. ನಾಯಿ ಮರಿಗೆ ಈ ಲೆವೆಲ್ ಹೆಸರು ಡಿಸ್ಕಷನ್. ಕೊಟ್ಬಿಟ್ಟು ಕೂದ್ಲು ಕೊಡ್ತೀಯಾ? ಏನ್ ಬಿಡು. ನಂದಲ್ಲ ಅಷ್ಟೇ, ನಮ್ಮ ಅಮ್ಮಂದು. ಅಯ್ಯೋ ನೀನು ಕೊಡ್ಬೇಕು ತಾನೆ. ಅವ್ರು ಮಾಡ್ಕೊಳ್ಳೋರ್ಗೆಲ್ಲ ನಾವು ಬಲಿ. ಅದು ಜಗತ್ತಿನ ನಿಯಮ. ಕೂದಲು ನಂದು, ಕೊಡೋದು ಅವರು. ಕೂದ್ಲು ನಿಂದು, ಕೊಡೋದು ನೀನೆ. ಅಂದ್ರೆ ಬೇಡ ಕೊಡ್ಸೋರು ಅವರು. ಅರ್ಕೆ ಹೊತ್ಕೊಳ್ಳೋದು ನಿಮ್ಮ ಮಮ್ಮಿ. ಹೌದು. ಅದ್ ಹೆಂಗ ಅವರೆಲ್ಲ ನಮ್ ಪರವಾಗಿ ಅರ್ಕೆ ಹೊತ್ಕೊಳ್ತಾರೆ ಮಮ್ಮಿ, ಅದು ಅನ್ಯಾಯ. ಅದೇನ್ ಕತೆನೋ ಕೇಳು, ಫಸ್ಟ್ ಕ್ಯಾನ್ಸರ್ ಮಾಡಿಸ್ಬೇಕು. ಇಲ್ಲಿ ಜೀವಂತ ಹೇಗೆ ಹೋಗ್ತಿದ್ದ ನಾನು ನೋಡ್ತೇನೆ. ಅವ್ರವ್ರ ಹೊತ್ಕೊಂಡು ದರ್ಕ ಅವ್ರವ್ರೇ ತೀರ್ಸ್ಬೇಕು ಅಂತ ಮಾಡಿಸ್ಬೇಕು. ಉಪವಾಸ ಮಾಡೋದು, ಕೂದ್ಲು ಕೊಡಿಸ್ತೀನಿ, ಪಂಚಮುಡಿ ಕೊಡಿಸ್ತೀನಿ. ಪಾಪ ಗಂಡ್ಮಕ್ಳದಂತೂ ಡೈರೆಕ್ಟ್ ಬೋಡೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಒಂದ್ 15-20 ಗಿಡ ಹುಟ್ಟವೆ. ನೀನ್ ದಾಳಿಂಬೆ ಹಣ್ಣಿಂದ ಈ ಹಂಗೋ ದಾಳಿಂಬೆ ಮನೆ ಅಕ್ಕಪಕ್ಕದವ್ರಿಗೆ, ಹಿಂದೆವ್ರಿಗೆ, ಮುಂದೆವ್ರಿಗೆ ಎಲ್ಲಾರ್ಗು ಕೊಟ್ಟಿದೀನಿ. ನಂಗೂ ಕೊಡ್ಬೇಕು ತಾನೇ, ನನ್ ನೆನ್ಪೇ ಇಲ್ಲ, ಇಲ್ಲಿ ಕೊಡ್ತೀವಿ. ಸೂರ್ಯವಂಶದಲ್ಲಿ ಇವನೊಬ್ಬ ಅಪ್ರಯೋಜಕ. ಅಯ್ಯೋ ಹಂಗನ್ನಕತ್ತೆ. ಹಲೋ, ಒಂದ್ ಫೋನ್ ಮಾಡ್ಲಿಲ್ಲ ಹಂಗನಕತ್ತೆ ಅಂದ್ರ ಒಂದ್ ಫೋನ್ ಇಲ್ಲದೆ ಹೋದ್ರೆ ನೆನ್ಪಿಲ್ಲ ಅಂತಾನೆ. ಇಲ್ಲ ನೆನ್ಪಿದ್ದೀನಿ. ನೆನ್ಪಿರ್ತಿ
ಅಷ್ಟು ಈಸಿಯಾಗೆಲ್ಲ ಮರೆಯಲ್ಲ. ನಾನ್ ಬೇರೆ ಮಮ್ಮಿ ಅನ್ನೋ ಪೋಸ್ಟ್ ಕೊಟ್ಟಿದ್ದೀನಿ. ಬರೀ ಇಂತದೇ. ನೀನ್ ಬೇರೆ ಮಿಂಚ್ತಾ ಇರ್ತಿ, ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಂಡು ಡಿಪಿಗೆ ಹಾಕೊಂಡು. ಅಯ್ಯೋ ಯಾವ್ದೇ ಇಲ್ಲ. ವಾ ಮಮ್ಮಿ ಕುತ್ಕೊಳ್ಳೋ ಎಷ್ಟ್ ಚೆನ್ನಾಗಿ ಮಿಂಚ್ತಾ ಇರ್ತಿ. ಅದೇನೋ ನೋಡು ನೀನೇ ಹೇಳುದು ಏನಂತ? ಹಂಗೆ ಮಿನಿಸ್ತಾ ಇರ್ತಿ ಅಂತ. ನಿಜ ನಿನ್ಗೆ ಚೆನ್ನಾಗ್ ಕಾಣಿಸ್ತದೆ ಗ್ಲಾಸು. ಒಂದು 5 ದಿವಸ ಏನೋ ಮನೆ ಹತ್ರ ಇಟ್ಟಿದೆ ಅಷ್ಟೇ. ಆಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ತಗೊಂಡೋಗ್ಬಿಟ್ಟೆ. ಮಮ್ಮಿ ಇದೆಲ್ಲ ವ್ಲಾಗಲ್ ಬರ್ತದೆ, ಯೋಚನೆ ಮಾಡು ಮಮ್ಮಿ. ಏನೋ ಮಾಡ್ಬಿಟ್ಟಿಯ. ನಾನು ಹಂಗೆ ಹೇಳಿಲ್ಲ, ಹರ್ಷವರ್ಧನ್ ನಮ್ ತಾತ ಅಲ್ವೇ ಹೇಳ್ತಾರೆ ಎಂದಿದ್ದು. ಇನ್ನು ಕಿವಿ ರೆಡಿ ಮಾಡಿಸ್ಕೊ. ಗೈಸ್ ಆಕ್ಚುಲಿ ನಮ್ಮ ಮಮ್ಮಿ ಜೊತೆ ಮಾತಾಡಿ ಕಾಲ್ ಕಟ್ ಮಾಡಿ ನಾನು ಮತ್ತೆ ನಮ್ಮಪ್ಪ ಜಮೀನಿಂದ ಬಂತು ಅಂದ್ಬಿಟ್ಟು ಎಲ್ರಿಗೂ ಟೀ ಮಾಡಿಕೊಟ್ಟು ಕಳಿಸಿ ಮತ್ತೆ ಒಂದು ಕೂತ್ಕೊಂಡಿದ್ದೀನಿ. ಗೈಸ್ ಆಕ್ಚುಲಿ ಲಾಸ್ಟ್ ಒಬ್ರಿಗೆ ಫೋನ್ ಮಾಡ್ತೀನಿ. ನನಗೇನಾದ್ರೂ ಒಂದು ಹೇಳ್ಕೋಬೇಕು ಅಂದ್ಲಿ, ಇವ್ರಿಗೇನಾದ್ರೂ ಒಂದು ಹೇಳ್ಕೋಬೇಕು ಅಂದ್ಲಿ ಕಾಲ್ ಮಾಡ್ತೀನಿ. ಫಸ್ಟು ಯಾರಿಗಾದ್ರೂ ಕಾಲ್ ಮಾಡಬೇಕು, ಏನಾದರೂ ಹೇಳ್ಕೋಬೇಕು ಅಂದ್ರೆ ಕಾಲ್ ಮಾಡೋದೆ ಇವ್ರಿಗೆ, ವಿದ್ಯಾ ಅಂತ ಫೋನ್ ಮಾಡ್ತೀನಿ. ಎತ್ತುತ್ತಾರೆ, ಅಫ್ಕೋರ್ಸ್ ಎತ್ತುತ್ತಾರೆ, ನನ್ನ ಫೋನ್ ಅಲ್ವಾ. रुको जरा सबर करो. ಬಟ್ ಗೊತ್ತಿಲ್ಲ ಅವ್ರು. ಮಧ್ಯದಲ್ಲಿ ನಮ್ಮ ಪ್ರಜು ಫೋನ್ ಮಾಡಿದ, ಅವಾಗೆ ಕಟ್ ಮಾಡ್ತೀನಿ ಅಂದ್ಬಿಟ್ಟು ಮಾಡಿದ್ನಲ್ಲ, ಈಗ ಮಾಡವನೆ. ಮೋಸ್ಟ್ಲಿ ಇಬ್ರು ಫ್ರೆಂಡ್ಸ್ಗಳು ಒಂದೇ ತಾವಿರ್ತಾರೆ, ಎಕ್ಸಾಮ್ ಬರೆಯಕ್ಕೆ ಹೋಗಿದ್ರು. ಕಾಲ್ ಬ್ಯಾಕ್ ಮಾಡೋಣ. ಇವನಂತೂ ಹೆವಿ ಟಕ್ಕರ್ ಕೊಡ್ತಾನೆ. ಅದಕ್ಕೆ ಅವನ್ ತಂಗಿ ಆಗಿರೋದು ನಾನು ಟಕ್ಕರ್ ಕೊಡ್ತೀನಿ. रुको जरा. ಹೇಳ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಏನ್ ದೊಡ್ಡದಾಗಿ ಅದಕ್ಕೆ ನಿನ್ ತಂಗಿ ಆಗಿರೋದು ನಾನು. ನಿನ್ ಬಾಯಿಗೆ ಸಕ್ಕರೆ ಹಾಕ ಕಟ್ ಮಾಡ್ಕೊಂಡೆ ತಾನೆ. ಇನ್ನೇನ್ ಎಲ್ಲ 3 ಜನನು ಒಂದೇ ತವಿದಿರಲ್ಲ, ಹೆಂಗಿದ್ರು ಒಂದೇ. ಗೊತ್ತಾಯ್ತು ನಂಗೆ. ಇನ್ನೇನು ತಮಾಷೆನೆ ನಾನಂದ್ರೆ. ಎಲ್ಲ ಹೇಳ್ಬೇಕು. ಎಕ್ಸಾಮ್ ಹೆಂಗ್ ಬರ್ದೆ? ಏನು ಓದಿಲ್ಲ. ಹಿಂಗಂದೆ ಅಂದೆ ಪಾಸ್ ಆಯ್ತಿ, ಕುತ್ಕೊಳ್ಳೋ ನೀನು. ಅವ್ರಿಬ್ರೇನೋ ಅಷ್ಟೊಂದು ಡಿಸ್ಕಸ್ ಮಾಡ್ತಾವ್ರೆ. 70 ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಗೊತ್ತಾಯ್ತು ಬಿಸಿ ಇದ್ದೀರಾ, ಕೇಳಿಸ್ತು. ಅವ್ನು ಹೆಂಗ್ ಹೇಳ್ದ ಗೊತ್ತಾ, ಕಾಲ್ ಮಾಡಿ ಹೇಳ್ತಾ ಇದ್ದೀನಿ ನಿನ್ ಬಾಯಿಗೆ ಸಕ್ಕರೆ ಕಟ್ ಮಾಡು ಮಾಡ್ತೀನಿ ಅಂತ. ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸ ಏನು? ಟೆಲಿಪತಿ ಪ್ರಜು ಅದು. ಅಪ್ಪ ಡಿಸ್ಕಸ್ ಮಾಡ್ರಪ್ಪ ನಿಮ್ ಎಕ್ಸಾಮ್ ಪೇಪರ್ನ ನನ್ ತಲೆಗೆ ಹಾಕ್ಬಿಡ್ರಿ. ಥೂ ಬಾಯ್ ಎಲ್ರಿಗೂ. ಬಾಯ್ ಎಲ್ರಿಗೂ, ನಿಮ್ ಬಾಯಿಗೂ ಸಕ್ಕರೆ ಹಾಕ್ಲಿ. ಜಂಬಿಟ್ಟಿಗೆ ಮಣ್ಣಿಗೆ ಬಾಯಿ. ಗೊತ್ತಾಯ್ತು ಬಾಯ್. ರೆಸ್ಪೆಕ್ಟ್ ಕೊಡ್ರಿ ರೋಸಿ, ಬಾಯ್ ಆದ್ರೂ. ಗೈಸ್ ಇಷ್ಟೇ ಗೈಸ್, ನನ್ನ ಫ್ರೆಂಡ್ಸ್ ಯಾರು ನಂಗೆ ಮರ್ಯಾದೆ ಕೊಡಲ್ರು. ಈಗಿನ್ನ ಅಂತಲ್ಲ, ಸ್ಕೂಲಿಂದನೂ ಅಷ್ಟೇ, ಯಾರು ಮರ್ಯಾದೆ ಕೊಡಲ್ಲ. ಫ್ರೆಂಡ್ಸು ಅಂತಲ್ಲ, ಯಾರು ಮರ್ಯಾದೆ ಕೊಡಲ್ಲ ಅಷ್ಟೇ. ಪವಿ ಅಂತೂ ಅವಾಗೆ ಫೋನ್ ಮಾಡಿದ್, ಮತ್ತೆ ರಿಟರ್ನು ಇಲ್ಲ ಏನೂ ಇಲ್ಲ.
ಆ್ಯಕ್ಚುಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಬಟ್ ಕಾಲ್ ಮಾಡಿ ಯಾಕೆ ಎಲ್ರಿಗೂ ತಲೆ ತಿನ್ನಬೇಕು ಅಂತ ಅಷ್ಟೇ, ಅದಕ್ಕೋಸ್ಕರ ಯಾರಿಗೂ ಮಾಡ್ತಾ ಇಲ್ಲ. ಗೈಸ್, ಈ ವಿಡಿಯೋ ಏನಾದರೂ ಅಪ್ಲೋಡ್ ಆದ್ಮೇಲೆ ತುಂಬ ಜನ ಕೇಳ್ತಾರೆ, ನಾವು ನಿಂಗೆ ಫ್ರೆಂಡ್ಸ್ ಅಲ್ವೇ, ಯಾರೂ ನಮಗೆ ಮಾತ್ರ ಕಾಲ್ ಮಾಡಿಲ್ಲ ಅಂತ. ಬಟ್ ಕಾಲ್ ಮಾಡ್ತಿದ್ದೆ, ವ್ಲಾಗ್ ಮಾಡ್ತಾ ಇರೋದ್ರಿಂದ ಡಿಸ್ಟರ್ಬ್ ಮಾಡಬಾರ್ದು ಅಂತ ಎಷ್ಟೊಂದು ಜನಕ್ಕೆ ಕಾಲ್ ಮಾಡಿಲ್ಲ ಅಷ್ಟೇ ನಾನು. ಬಟ್ ಎಲ್ಲರೂ ಫ್ರೆಂಡ್ಸೇ. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಎಲ್ರಿಗೂ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪನಿಗೂ ಆಲ್ರೆಡಿ ವಿಶ್ ಮಾಡಿದ್ದೀನಿ, ಯಾಕೆಂದರೆ ನಮ್ಮ ಅಪ್ಪನೇ ನಂಗೆ ಬೆಸ್ಟ್ ಫ್ರೆಂಡು. ಆ್ಯಂಡ್ ವಿಡಿಯೋದಲ್ಲೂ ನಮ್ಮ ಅಪ್ಪನಿಗೆ ವಿಶ್ ಮಾಡಬೇಕು ನಾನು. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಡ್ಯಾಡಿ. ಯಾವಾಗಲೂ ನಾನು ಬೈಸ್ಕೊತಾ ಇರ್ತೀನಿ, ನಮ್ಮಪ್ಪ ಯಾವಾಗಲೂ ನನಗೆ ಬೈತಾನೇ ಇರ್ತದೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಅಷ್ಟೇ ಟಿವಿ ನಡ್ಸ್ಕೊಂಡು ಹೋಗಕ್ಕೆ ಬಂದೈತಿ, ಈಗೂ ಬೈದ್ಬಿಟ್ಟಿರ್ತು. ಯಾವಾಗಲೂ ಬೈತಾ ಇರ್ತಿ. ಆಮೇಲೆ ನಾನು ಬೈಸ್ಕೊಳ್ಳಿಲ್ಲ ಅಂದರೆ ಸಮಾಧಾನ ಆಗಲಿಲ್ಲ ಅಂತ ನಾನೇ ಏನಾದರೂ ಕೆಣಕಿ ಬೈಸ್ಕೊತೀನಿ. ನೀನೇ ನನ್ನ ಬೆಸ್ಟ್ ಫ್ರೆಂಡು, ಅದಕ್ಕೆ ಅಷ್ಟು ಕಾಟ ಕೊಡ್ತೀನಿ. ನನ್ನನ್ನು ಸಹಿಸ್ಕೊತಾ ಇರೋದಕ್ಕೆ ಇನ್ನೂ ಯಾವಾಗ ಮದುವೆ ಮಾಡಿ ಕಳಿಸ್ತೀನೋ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಯಾವಾಗಲೂ ನನ್ನ ಒಳ್ಳೇದನ್ನೇ ಬಯಸೋ ಅಂತ ನನ್ನ ಮುದ್ದು ಡ್ಯಾಡಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಲವ್ ಯು ಡ್ಯಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅದು ಕೇಳಿಸ್ಬಾರ್ದು ಕಣ, ಹಂಗೆ ಮಾತಾಡೋದು. ಹಲೋ, ಏನ್ ಮಾಡ್ತಿದ್ರಿ? ಏನ್ ಮಾಡಿ ಸಿಮೆಂಟ್ ಎಷ್ಟು ಲೋಡ್ ಬಂದು ಅಂತ ನೋಡ್ತಾ ಇದೀವಿ. ಇವತ್ತು ಕರ್ಕೋಗಲ್ವಾ ಇದಕ್ಕೆ? ಮಾತಾಡ್ರ ನಮ್ಗೆ. ಇವತ್ತು ಸಿಮೆಂಟ್ ಕೆಲಸ ಜಾಸ್ತಿ ಇದೆ ಕಣಪ್ಪ. ನಿಮ್ ದಿನ ಕೆಲಸ ಹೋಗಿಪ್ಪ. ಏನ್ ಮಾಡಕ್ಕಾಗುತ್ತೆ, ಮದ್ವೆ ಆಗೋದಂತ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ.